ವಿಧಾನಸಭೆಯಲ್ಲಿ ಈಶ್ವರ್ ಖಂಡ್ರೆ ಅವರ ಗಮನಕ್ಕೆ ತರಬೇಕು. ಸ್ವಾಮಿ, ಇದು ಬಯಲುಸೀಮೆ ಅಲ್ಲ, ನಾವು ಅರಣ್ಯ ಜಾಗವನ್ನು ಅತಿಕ್ರಮಣ ಮಾಡೋ ಪ್ರಶ್ನೆ ಅಲ್ಲ, ಅರಣ್ಯದೊಳಗೆ ಬದುಕೋರು ನಾವು. ಈ ಜಿಲ್ಲೆಯವರು ಪಶ್ಚಿಮ ಘಟ್ಟದ ಸಮಸ್ಯೆ ತರ್ತಾರೆ, ವನ್ಯಜೀವಿಗಳ ವಿಚಾರವನ್ನ ತಗೊಂಡು ಬಂದು ನಮ್ಮ ಸಮಸ್ಯೆಯನ್ನು ಹೇಳ್ತಾರೆ, ಅತಿಕ್ರಮಣದ ವಿಚಾರಗಳನ್ನ ತಗೊಂಡು ಬರ್ತಾರೆ. ಅತಿಕ್ರಮಣದ ಸಮಸ್ಯೆಗಳು ಬಹಳ ವರ್ಷಗಳಿಂದ ಹೋರಾಟ ನಡೀತಾ ಇದೆ. ಹೊಸ ಅತಿಕ್ರಮಣ ಮಾಡಿದ್ರೆ ತಕ್ಷಣದಲ್ಲಿ ಕ್ರಮ ತಗೊಳ್ಳಿ, ಅತಿಕ್ರಮಣದ ಅವಕಾಶ ಮಾಡಲಿ. ಆದ್ರೆ ನಮ್ಮ ಗೋಮಾಳನ್ನು ಅವರು ಸ್ವಾಧೀನ ತಗೊಳ್ಳೋದು, 50 ಮಾರಿದ್ದಂತ ನಮ್ದು ರೆವಿನ್ಯೂ ಪಡ ಅವರು ತಗೊಳ್ಳೋದು, ನಾಳೆ ಎಲ್ಲಿ ಹೋಗ್ಬೇಕು? ಜನ ಬದುಕಬೇಕೋ ಬೇಡ? ಈ ಪ್ರಶ್ನೆ ನಮ್ಮಲ್ಲಿ ಇರೋದ್ರಿಂದ ಇದ್ರ ಬಗ್ಗೆ 17ನೇ ತಾರೀಕಿನ ದಿನ ಪ್ರತಿಭಟನೆಯನ್ನ ನಾವು ಮಾಡ್ತಾ ಇದ್ದೀವಿ. ಮತ್ತೆ ಇದ್ರ ಮುಖಾಂತರ ಜನಪ್ರತಿನಿಧಿಗಳು ಸರ್ಕಾರದ ಗಮನವನ್ನ ಸೆಳೆಯುವಂತ ಪ್ರಯತ್ನವನ್ನ ಮಾಡಿ ಅಧಿಕಾರಿಗಳಿಂದಾಗಂತ ದೌರ್ಜನ್ಯವನ್ನ ತಡೆಯುವ ಪ್ರಯತ್ನವನ್ನು ಮಾಡಬೇಕು ಅಂತ ಮಾಡ್ತಾ ಇದ್ದೀವಿ. ಅದಕ್ಕೂ ನಿಲ್ಲದೆ ಇದ್ದಾಗ ಈಗಾಗಲೇ ನಮ್ಮ ಮಂಡಲ ಅಧ್ಯಕ್ಷರು ಹೇಳಿದ ಹಾಗೆ ಉಗ್ರ ಹೋರಾಟ ಅಂದ್ರೆ ನಾವೇನು ಬಂದೂಕು ತೆಗೆದು ಗುಂಡು ಹಾಕ್ಲಿಕ್ಕೆ ಆಗೋದಿಲ್ಲ. ಆದರೆ ಜನರಿಗೆ ಮನವರಿಕೆಯನ್ನು ಮಾಡಿ, ಈಗಿರ್ತಕ್ಕಂಥ ಸರ್ಕಾರ ಜನ ವಿರೋಧಿ ಇದೆ, ಜನರ ಜೀವದ ಜೊತೆಯಲ್ಲಿ ಚೆಲ್ಲಾಟ ಆಡ್ತಾ ಇದೆ, ಈ ಸರ್ಕಾರವನ್ನ ಕಿತ್ತೊಯ್ಯುವಂತ ಕೆಲಸ ಜನರಿಂದ ಆಗಬೇಕು. ಯಾಕಂದ್ರೆ ಇದು ಪ್ರಜಾಪ್ರಭುತ್ವ, ಯಾವುದೇ ಸರ್ವಾಧಿಕಾರದಿಂದ ಬಂದಂತ ಆಡಳಿತ ಅಲ್ಲ. ಹಾಗಾಗಿ ಬರೋಂಥ ಚುನಾವಣೆಗಳಲ್ಲಿ ನಾವು ತಕ್ಕ ಉತ್ತರವನ್ನು ಕೊಡಬೇಕಾಗುತ್ತೆ. ಹಾಗಾಗಿ ಸರ್ಕಾರ ಇದ್ರ ಬಗ್ಗೆ ಗಮನ ಹರಿಸಿ, ಅಥವಾ ಜನಪ್ರತಿನಿಧಿಗಳು ಈ ಸ್ಥಳೀಯವಾಗಿರ್ತಕ್ಕಂಥ ವ್ಯಕ್ತಿಗಳು ಅವರು ರಾಜ್ಯ ಸರ್ಕಾರದ ಗಮನಕ್ಕೆ ವಿಷಯವನ್ನು ತಂದು, ಅಥವಾ ಈಶ್ವರ್ ಖಂಡ್ರೆ ಅವರ ಗಮನಕ್ಕೆ ತಂದು, ಅವರು ಬೀದರೋ ಬಾಲ್ಕಿನೋ ಆ ಭಾಗದ ಅರಣ್ಯವನ್ನು ವಿಚಾರ ಮಾಡಿಕೊಂಡು ಕಾನೂನು ಮಾಡೋದಲ್ಲ. ನಮ್ಮ ಉತ್ತರ ಕನ್ನಡ ಜಿಲ್ಲೆ ಪಶ್ಚಿಮ ಘಟ್ಟದ ವ್ಯಾಪ್ತಿಯಲ್ಲಿದೆ, ಅರಣ್ಯ ಭೂಮಿ ಒಳಗೆ ನಾವು ಬದುಕ್ತಾ ಇದ್ದೀವಿ. ಡಿಸ್ಫಾರೆಸ್ಟ್ ಆದ ಜಾಗವನ್ನೇ ಕೃಷಿ ಮಾಡ್ತಾ ಇದ್ದಾರೆ. ಎಷ್ಟೋ ಜನ ಕಾನೂನಿನ ತೊಡಕಿನಿಂದ ಇವತ್ತು ಆಗದೇ ಇರಬಹುದು. 1978ರ ಪೂರ್ವದಲ್ಲಿ ಜಿಲ್ಲಾಧಿಕಾರಿಗಳಿಗೆ ಅರಣ್ಯ ಭೂಮಿಯನ್ನ ಮಂಜೂರಿ ಮಾಡುವಂತ ಅಧಿಕಾರ ಇತ್ತು. ಈಗ ಹಸಿರು ಪೀಠ ಏನು ಸುಪ್ರೀಂ ಕೋರ್ಟ್ ನಲ್ಲಿ ಒಂದು ಪೀಠ ಮಾಡಿ ಕಾನೂನು ಮಾಡ್ತಾ ಇದ್ದಾರೆ. ಮಂಜೂರಿ ಕೊಡದೇ ಇದ್ರು ಆ ರೈತರ ಮೊದಲಾಗಿಂದ ಮಾಡ್ತಾ ಬಂದವರಿಗೆ ಬದುಕಲಿಕ್ಕೆ ಅವಕಾಶನಾರು ಕೊಡ್ಬೇಕಲ್ಲ. ಆ ಅವಕಾಶವನ್ನು ಇವತ್ತು ಕೊಡ್ತಾ ಇಲ್ಲ. ಅದರ ಬಗ್ಗೆ ಗಮನ ಹರಿಸಬೇಕು. ಮತ್ತು ರಾಜ್ಯ ಸರ್ಕಾರ ಈ ಅರಣ್ಯ ಅತಿಕ್ರಮಣದಾರರ ಬಗ್ಗೆ ವಿಶೇಷವಾದಂತ ಕಾಳಜಿಯನ್ನ ತೋರಿಸಿ ನ್ಯಾಯಯುತವಾಗಿದ್ದಂಥವರಿಗೆ ಅವರಿಗೆ ಹಕ್ಕು ಸಿಗ ಹಾಗೇನೋ ಅಥವಾ ಈಗ ಆಗ್ತಕ್ಕಂಥ ತೊಂದರೆಯನ್ನ ತಡೆಯುವಂತ ಪ್ರಯತ್ನವನ್ನು ಮಾಡಲಿ ಅನ್ನೋದೇ ನಮ್ಮ ಆಗ್ರಹ.